ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಸಮಾಜದ ಹಿತಕ್ಕೋಸ್ಕರವಾಗಿ ಮಾಡ್ತಕ್ಕಂತಹ ಕೆಲಸಗಳು, ವೈಜ್ಞಾನಿಕವಾದಂತಹ ಸಂಶೋಧನೆ ಇವೆಲ್ಲವೂ ಕೂಡ ನಿಮಗೆ ಸಾಧನೆಯ ಒಂದು ಬಿರುದನ್ನು, ಪಟ್ಟವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ, ಸರಿಯಾದಂತಹ ಒಂದು ಗೌರವ ಸಿಗ್ತಕ್ಕಂಥದ್ದಾಗುತ್ತೆ. ನಿಮಗೆ ಸಲ್ಲಬೇಕಾದಂತಹದ್ದು ಗೌರವವಾಗಲಿ, ಹಣವಾಗಲಿ, ಲಾಭವಾಗಲಿ ಎಲ್ಲವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಪ್ರಾಮಾಣಿಕವಾದಂತಹ ಪ್ರಯತ್ನಕ್ಕೆ ಸದಾಕಾಲ ಶುಭ ಇದ್ದೇ ಇರುತ್ತೆ. ಆದರೆ ಮನಃಪೂರ್ವಕವಾಗಿ ಪ್ರಾಮಾಣಿಕತೆಯಿಂದ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕಾದಂಥದ್ದು. ನೌಕರಿಯಲ್ಲಿ ಕಾಡ್ತಾ ಇದ್ದಂತಹ ಅಭದ್ರತೆ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ದೂರವಾಗುವಂತಹದ್ದು. ಅಪೇಕ್ಷಿತವಾದಂತಹ ಸ್ಥಳಕ್ಕೆ ವರ್ಗಾವಣೆಗೋಸ್ಕರ ಬಯಸಿದರೆ, ಪ್ರಯತ್ನಗಳು ನಡೀತಾ ಇದ್ದರೆ ಅದು ನಿಮಗೆ ಅನುಕೂಲಕರವಾದಂತಹ ವಿಚಾರವನ್ನು ತಿಳಿಸುತ್ತೆ. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಷಭ ರಾಶಿ. ಕಾರ್ಯನಿಮಿತ್ತವಾಗಿ ಹೆಚ್ಚಿನ ಓಡಾಟವಾಗುತ್ತೆ. ಆಯಾಸ ಆದರೂ ಕೂಡ ಮನಸ್ಸಿಗೆ ತೃಪ್ತಿ ಸಿಕ್ಕುವಂಥದ್ದು. ನನ್ನ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕುತ್ತೆ, ಉತ್ತಮವಾದಂತಹ ಕೆಲಸವನ್ನು ನಾನು ಮಾಡಿದೆ ಇವತ್ತು ಅಂತ ಹೇಳಿ ನೆಮ್ಮದಿಯಿಂದ ಇರ್ತೀರಿ ಅಂತ ಅರ್ಥ. ಧಾರ್ಮಿಕ ಮುಖಂಡರಿಗೆ ಹಿನ್ನಡೆಯಾಗ್ತಕ್ಕಂಥದ್ದು, ಹಾಗೆ ಅಪಮಾನಗಳು ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ತಮ್ಮ ಮಾತು, ತಮ್ಮ ಹೇಳಿಕೆ, ತಾವು ನಡ್ಕೊಳ್ಳುವಂತಹ ರೀತಿ ಸಮಾಜದಲ್ಲಿ ಅದನ್ನು ಜನ ವಿರುದ್ಧವಾದಂತಹ ರೀತಿಯಲ್ಲಿ ಗಮನಿಸಿದಾಗ ಅವಮಾನ ಆಗತ್ತೆ ಅಂತ ಅರ್ಥ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ತುಂಬ ಬೇಸರವನ್ನುಂಟು ಮಾಡುತ್ತೆ. ಆದರೆ ಕೆಲವು ಸಂದರ್ಭದಲ್ಲಿ ಅನಿವಾರ್ಯ ಆಗುತ್ತೆ. ಎಲ್ಲ ಕಡೆಯಲ್ಲೂ ನಾವು ಎಲ್ಲ ಕೆಲಸದಲ್ಲೂ ನಾವೇ ಬಾಸ್ ಆಗಿ ಇರೋದಕ್ಕೆ ಕಷ್ಟವಾದೀತು ಅನ್ನುವಂಥದ್ದು ಗೊತ್ತಿರಲಿ. ಮನೋರಂಜನಾ ಕಲಾವಿದರಿಗೆ ಹೆಚ್ಚಿನ ಬೇಡಿಕೆ ಇರುವಂಥದ್ದಾಗುತ್ತೆ. ಸಾಂಸಾರಿಕವಾದಂತಹ ಜಂಜಾಟಗಳನ್ನು ಧೈರ್ಯವಾಗಿ ಎದುರಿಸಿ ಮುನ್ನುಗ್ತೀರಿ. ಎಲ್ಲವೂ ಕೂಡ ನಿಮ್ಮ ಅನುಭವದ ಮೇಲೆ ಬರುತ್ತೆ. ಆದರೆ ಅಲ್ಲಿ ಸಫಲತೆಯನ್ನು ಕಾಣ್ತೀರಿ. ಅದು ಅತಿಯಾಗಿ ಮುಖ್ಯವಾಗಿ ನಮಗೆ ಗೊತ್ತಾಗಬೇಕಾದಂತಹ ವಿಚಾರ. ಬುದ್ಧಿಗೆ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇರುತ್ತೆ. ಆಂತರಿಕವಾದಂತಹ ಏನೋ ನೋವು ಮಾತ್ರ ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಈ ರಾಶಿಯ ವಕೀಲರಿಗೆ, ನ್ಯಾಯವಾದಿಗಳಿಗೆ ಹೆಚ್ಚಿನ ಲಾಭ ಇರುವಂತಹ ದಿವಸ ಇದು. ವಿದ್ಯುತ್ ಉಪಕರಣಗಳನ್ನು ಮಾರಾಟ ಮಾಡ್ತಕ್ಕಂಥವರಿಗೆ ಶುಭ ಸೂಚನೆಗಳು, ಲಾಭದ ಸೂಚನೆಗಳು ಕಾಣುವಂಥದ್ದು. ಮಂದಗತಿಯಲ್ಲಿ ನಡೀತಕ್ಕಂತಹ ಕೆಲಸಗಳನ್ನು ಕೈಬಿಡಬೇಕಾದಂತಹ ನಿರ್ಧಾರವನ್ನು ಮಾಡಿ ಅಂತ ಅರ್ಥ. ಸಾಮಾಜಿಕವಾದಂತಹ ಚರ್ಚೆಗಳಲ್ಲಿ ಭಾಗಿಗಳಾಗ್ತೀರಿ. ಸಮಾಜಕ್ಕೆ ಉತ್ತಮವಾದಂತಹ, ಆರೋಗ್ಯಕರವಾದಂತಹ ಒಂದು ವಾತಾವರಣವನ್ನು ನಾವು ಕೊಡಬೇಕು, ಉತ್ತಮ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶ ಹೋಗಬೇಕು ಅನ್ನುವಂತಹ ಭಾವನೆ ನಿಮ್ಮದಾಗಿರ್ತಕ್ಕಂಥದ್ದು. ನಿಮ್ಮ ಕಿರಿಯರಿಗೆ ಆತ್ಮಸ್ಥೈರ್ಯ, ಹಾಗೆ ಕಾರ್ಯದ ಬಗ್ಗೆ ಇರತಕ್ಕಂತಹ ಗೌರವ ಹೆಚ್ಚಾಗುವಂಥದ್ದಾಗುತ್ತೆ. ನಿಮ್ಮ ಬಗ್ಗೆ, ನಿಮ್ಮ ನಿರ್ಧಾರದ ಬಗ್ಗೆ ಅತಿಯಾದಂತಹ ಗೌರವ ಮೂಡುವಂಥದ್ದು. ಅಷ್ಟಲಕ್ಷ್ಮಿಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಕುಟುಂಬ ನಿರ್ವಹಣೆಯ ಬಗ್ಗೆ ಯಶಸ್ಸಿನ ಮಾತನ್ನು ಆಡ್ತೀರಿ. ಬಹಳ ಸಂತೋಷವಾಗ್ತಕ್ಕಂಥದ್ದು. ಮಹಿಳೆಯರು ಹಠವನ್ನು ಸಾಧಿಸ್ತಕ್ಕಂತಹ ಸಂದರ್ಭ. ಸಣ್ಣ ಪುಟ್ಟ ಜಗಳಗಳು ಆಗುವಂತಹ ಸಾಧ್ಯತೆಗಳೂ ಕಾಣ್ತಾ ಇರುತ್ತೆ. ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀರಿ. ಆದರೆ ಗೌರವ ಸಿಗಲಿಲ್ಲ ಅಂತ ಹೇಳಿ ಮನಸ್ಸಿಗೆ ಬೇಸರವಾಗುವಂಥದ್ದಿರುತ್ತೆ. ಕಲಹದಿಂದಲೇ ಮನಸ್ಸಿಗೆ ಸಾಧಿಸಿದ ಸಮಾಧಾನ ಸಿಕ್ಕುವಂಥ, ಅಂದರೆ ಜಗಳ ಮಾಡೋದ್ರಿಂದಲೇ ನಾನು ಏನೋ ಸಾಧಿಸಿಬಿಟ್ಟೆ ಅಂತ ಹೇಳಿ ಅದೇ ಸಮಾಧಾನ ನಿಮಗೆ ಆಗುವಂಥದ್ದಾಗುತ್ತೆ. ಎಲ್ಲರ ಜೊತೆಯಲ್ಲಿ ಹೆಚ್ಚಾಗಿ ಬೆರೆತರೆ, ಸೇರಿಕೊಂಡ್ರೆ ನಿಮ್ಮ ಕೆಲಸಗಳಿಗೆ ಒಂದಷ್ಟು ಶುಭ ಇದೆ. ಬೇರೆಯವರಿಂದಲೂ ಕೂಡ ಮಾಹಿತಿಗಳು ಲಭ್ಯ ಆಗಬಹುದು ಅನ್ನುವಂಥದ್ದು. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.